ಶಿವರಾಮ್, 4 ಬಾರಿ ಜನಪ್ರತಿನಿಧಿಯಾಗಿ 5ನೇ ಬಾರಿಗೆ ಜಿಲ್ಲೆಯ ಮಂತ್ರಿಯಾಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸೋಲಿಲ್ಲದ ಸರ್ದಾರನೆಂದ ಬಿರುದನ್ನು ಪಡೆದ ಈ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡನಿಗೆ ನಿಮ್ಮಿಂದ ಸವಾಲ್. ಜೈ ಶಿವರಾಮ, ನಿನ್ನ ತಮ್ಮ ಕಾಳಿಂಗ ನಾ ಕೊಟ್ಟ ಸಂಸ್ಕಾರವನ್ನು ಮರಳಿ ಕೊಡಿಸಿದ. ಹೆಣ್ಣು ನಿನ್ನ ಕಿರಿಯ ತಮ್ಮ ಮೋಹನ ನಾ ಮಾಡುವ ವ್ಯವಹಾರವನ್ನು ತಿಳಿದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ. ಈ ತಾಲೂಕಿನ ಜನ ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ಗೆಳಿಸುತ್ತಿರುವ ನಿಮ್ಮನ್ನು ಸುಮ್ಮನೆ ಬಿಡುತ್ತಾನೆಂದು ತಿಳಿದುಕೊಳ್ಳಬೇಡ. ನಿಮ್ಮ ಮನೆತನದ ಮೇಲೆ ಪೊಲೀಸ್ ನಾಯಿಗಳನ್ನು ಚೂಬಿಟ್ಟು ನನ್ನ ಜೇಲನ್ನು ತೀರಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಸುತ್ತು ಹೊತ್ತು ಹಳ್ಳಿಯ ರಸ ದೊಡ್ಡ ದೊಡ್ಡ ಹುಲಿ ಪ್ರಳಯಾಂತಕ ಪ್ರಶಾಂತ್ ಪ್ರತಾಪ್ ಗೌಡನೇ ಅಲ್ಲ. ಬಿಡಿ ನಮ್ಮ ಸಾವುಕಾರ ನನಗ ರೊಕ್ಕ ಕೊಟ್ಟಿಲ್ಲ. ಇಷ್ಟೊತ್ತಾದರೂ ಆ ಮೇಲೆಗೆ ಯಾಕೆ ಬರಲಿಲ್ಲ? ನೋಡ್ರಿಯಪ್ಪ, ಕಳ್ಸಿದ್ರಿ ಯಾಕೋ ಇನ್ನೂ ಬಂದಿ ನೋಡ್ರಿ ಅಪ್ಪ. ಯಾರ ಲೇವನು? ಅವನ ರೀ ಅಪ್ಪ, ಜಾಕಿಯನ್ ಮಗ ಮಲ್ಲಾಪುರ ಸಾಂಗ್ರಿ ಅಪ್ಪ. ಮಸ್ತ್ ಮಾಲ ತಿಳಿದ್ದಾರೆ. ನಿನ್ನ ರೊಕ್ಕ ಕಳ್ಸಿದ್ರಿ ಸರಿ ಏನೋ ಬಂದಿ ನೋಡ್ರಿ ಅಪ್ಪ. ಬರ್ರಿ ಅಪ್ಪ, ಒಂದೊಂದು ಬರ್ರಿ. ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನೊಳಗೆ ತಾನೇ ನನ್ನ ತೊಳರು ಯಾರು ಪ್ರೀತಿಲಿ ನನ್ನ ಇಟ್ಟು ನೀರಿನಲ್ಲಿ ಗೆದ್ದೆ ಇಟ್ಟು ನನ್ನೊಳಗೆ ತಾನೇ ನನ್ನ ತೊಳರು ಹುಡುಗಿ ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಕಾಡುತ್ತಾವೆ ಹತ್ತಿರ ಬರದೆ ಗುರಾನು ಇರದೆ ಹುಡುಗಿಯ ಚಚ್ಚಿ ನನ್ನ ಕಾಡುತ್ತಾಳೆ
ಏಮದವು ಏರಿದ ಗಂಗಲ್ಲಿ ತೇಲಿ ಕುಣಿಯೋಣ ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ ಮತ್ತು ಭರಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗೇರಿದ ಈ ದಿನ ನಿಶಯ ನೆತ್ತಿಗೇರಿದ ಈ ದಿನ ನಿಶಯ ಪುಣ್ಯ ನಮ್ಮದ ಮಾಮದ ದಿನವೋ ಮತ್ತಲ್ಲಿ ಕುಣಿಯಲ ಬರೋ ಮಗ ಚಿಕ್ಕಲಿ ಕಳೆದ ಸಿಕ್ಕಾಗ ಅದು ಬಡಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಕನಸು ಕಾಣಲು ತಪ್ಪಲ್ಲ ಉಡಿಯು ನೀಗೋಲಿ ಬರವ ಕೆಟ್ಟಿರು ನಾಳಿಗೆ ಚಕವ ಮಾಮೂಲಿ ಯಾರೇ ಬಂದರೂ ರಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಣಯವಾಗಲಿ ಈ ಕ್ಷಣದಲ್ಲಿ ಎಲ್ಲ ಪಾಠದಲ್ಲಿ ಇದೆ ಕಲಿಯಲು ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಚಿಕ್ಕಲಿ ಕಳೆದ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರೋಗ್ಯ ಕಾಯ ತ್ಯಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವತ್ತವು ನೋಡ ನಾಳೆಯ ಓಹೋ ಅಶೋಕ್, ಹಿಡಿದು ತಂದಂತೆ ಕಾಣುತ್ತಿದೆಯಲ್ಲ ಈ ನಾಯಿಯನ್ನು. ಇನ್ಸ್ಪೆಕ್ಟರ್, ನಾನು ತಪ್ಪು ಮಾಡಿದ್ದೇನೆ. ನನ್ನನ್ನು ಸ್ಟೇಷನ್ನಲ್ಲಿ ಶಿಕ್ಷೆ ಕೊಡಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟು ಇಂಥ ಶ್ರೀಮಂತರ ಕೈಚಲವಾಗಿ ಇವರ ಮನೆಯನ್ನು ನನ್ನನ್ನು ಕರೆದುಕೊಂಡು ಬಂದೆಯಲ್ಲ ಮಗನೇ, ನೀನನ್ನು ಸಿಗಂಡಿರಬೇಕು. ಸಿಗಂಡಿ ಏ ಮೋಹನ, ಸಿಕ್ಕಂಡಿ ಎಂದು ಸೊಕ್ಕೇರಿ ನಿಂತು ಮಾತನಾಡಬೇಡ. ಅಶೋಕ, ಕೊಟ್ಟು ಹಾಕು ಈ ನನ್ನ ಮಗನನ್ನು. ಹೇಳಲೇ ಮೋಹನ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ನೀನೇ ತಾನೇ? ಹೌದು, ಪತ್ರ ಬರೆದವನು ನಾನೇ. ಬರಗಾಲ ಪೀಡಿತ ಜಿಲ್ಲೆ ಒಂದು ಘೋಷಣೆ ಮಾಡಿದರು, ಒಬ್ಬ ರೈತನಿಗೂ ಜಮವಾಗಿಲ್ಲ. ಅದು ಅಲ್ಲದೆ ಕಳೆದ 2 ವರ್ಷಗಳಿಂದ ಒಂದು ಆಸರೆ ಮನೆ ಕೂಡ ಬಂದಿಲ್ಲ. ಅದಕ್ಕಾಗಿ ಇದು ಸರ್ಕಾರದ ತಪ್ಪು ಅಥವಾ ಜಿಲ್ಲಾಧಿಕಾರಿಗಳ ತಪ್ಪು ಅಂತ ಮುಖ್ಯಮಂತ್ರಿ ಪತ್ರ ಬರೆದೆ. ಲೇ ಮೋಹನ, ಮತ್ತು ಈ ಮಗನೇ, ಈ ಜಿಲ್ಲೆಯಲ್ಲಿ ಏನೇ ತೊಂದರೆಯಾದರೂ ಮೊದಲು ನನಗೆ ತಿಳಿಸಬೇಕು. ಅದನ್ನೆಲ್ಲ ಬಿಟ್ಟು ಸರ್ಕಾರಕ್ಕೆ ಪತ್ರ ಬರೆದೆಯ ಕತ್ತೆ. ಪತ್ರ ಬರೆದವನ ಕೈಯನ್ನೇ ಕತ್ತರಿಸಿ ಹಾಕು. ಇವನ ಜೀವನಕ್ಕೆ ಏನಾದರೂ ನನ್ನ ನೌಕರಿಗೆ ಧಕ್ಕೆ. ಅಶೋಕ್, ನಿನ್ನ ನೌಕರಿಯ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಇವನು ಸತ್ತು ನಿನ್ನ ನೌಕರಿ ಹೋದರೆ ನಿನಗೆ 20 ಎಕರೆ ಆಸ್ತಿಯನ್ನು ಹಚ್ಚಿ 5 ಕೋಟಿ ಹಣವನ್ನು
ಹಣ ಕೊಟ್ಟು ಕಳಿಸು. ಒಳಗೋಗಿ ತೋರಿಯಪ್ಪ ಯಪ್ಪ ಸಾಹೇಬ್ರ ತೋರಿಯಪ್ಪ ಹಣ ಹಣ ಅಲ್ರಿಯಪ್ಪ ಹಣ ಅಲ್ರಿಯಪ್ಪ ಹಣ ತೋರಿ ನಿಮ್ಮ ಇಡೀ ಕುಟುಂಬದ ತಿಂದು ಹುಡುಗ ಬೇಕಾದ್ರೆ ಸಾಕಾಗಿ ತಗೊಂಬಿಡ್ರಿಯಪ್ಪ ಬರ್ತೀರಿ ಥು, ನೀ ಎತ್ತಿಲ್ಲದ ನಾಯಿಗಳ. ಏ ಪ್ರತಾಪ್ ಗೌಡ, ಸರ್ಕಾರ ಸವಲತ್ತನ್ನೆಲ್ಲ ನುಂಗಿ ನೀರು ಕುಡಿದು ಇಂಥ ಕಾಕಿ ಕಟ್ಟನ್ನೆಲ್ಲ ಖರೀದಿ ಮಾಡಿ ಬಡವರ ಮೇಲೆ ದರ್ಪ ತೋರಿಸುವ ನಿನ್ನ ಪುಂಡಾಟಿಕೆಯನ್ನು ಒತ್ತಿ ಪುಡಿ ಪುಡಿ ಮಾಡಲು ಕರಿಬರಣಿ ತಂಗನ ಕಟ್ಟಿ ಲಿಂಗ ಸರ್ಪಾಗಿ ಬಂದು ನಿನ್ನನ್ನು ಕಚ್ಚಿ ಸಾಯಿಸಿದ ಬಿಡಲಾರ ನನ್ನ ಕಚ್ಚಿ ಸಾಯಿಸದೆ ಲೇ ಪ್ರತಾಪ್, ಇದು ಪ್ರತಾಪ್ ಶರತ್ ರಾಜನ ಭದ್ರಕೋಟೆ. ಇಲ್ಲಿ ಕಳಿಂಗ ಸರ್ಪವಾಗಿ ಬರುವ ನಿಮ್ಮ ಅಣ್ಣನ ಹಲ್ಲನ್ನು ಕಿತ್ತೆ ಅವನನ್ನು ಸಾಯಿಸಿ ಮಶಾನಕ್ಕೆ ಹತ್ತಲಿಲ್ಲ. ನಾವು ಸೇರಿಟ್ಟ ಸಹೋದರರೇ ಅಲ್ಲ. ಕರೆಯಲೆಯ ನಿಮ್ಮ ಅಣ್ಣನನ್ನು. ಮಗನ ಶರತ್ ಪ್ರತಾಪ್ ಗೌಡ ಆತು ನನ್ನ ಮಗಳು ಇಸ್ಕಾಲ್ರಿ ಮಿಸ್ಕಾಲ್ ಮಾಡ್ಯಾಳ್ರಿ ನೀವೇನಾರು ಬರೀ ಅಂದ್ರೆ ವಾಡಿ ಬಂದು ನೋಡ್ತೀನಿ ವಾಡಿ ಮಠಕ್ಕೆ ಹೋದ್ರಿ ಅಂದ್ರೆ 4 ಮಂದಿ ಊರನ್ನ ಕರ್ಕೊಂಬಂತ ಮಣ್ಣು ಮಾಡಿ ಬಂದ್ಬಿಡ್ತೀರಿ ಅಪ್ಪ ಬಾಮರಿದ್ದ ಯಾಕೆ ಕೂಗು ಕಾಣದ ನಾಯಿ ಅಂತ ಚೆರುತ್ತಿರುವೆ? ಚೀರುವುದಕ್ಕೆ ನಾಯಿ ಅಲ್ಲ ಪ್ರತಾಪ್ ಗೌಡ ಈ ಕಾಳಿಂಗ ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಎಚ್ಚನೆಯ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಂಶದ ಕುಡಿಯದೀನಿ ನಿಮ್ಮಂತ ಗುಳ್ಳೆ ನರಿಗಳ ಬೇಟೆಯಾಡುವುದಕ್ಕೆ ಬಂದ ಎಚ್ಚನೆಯ ಹುಲಿ ಬರ್ತೇನೆ ಹುಲಿ. ಲೇ ಕಳಿಂಗ, ನಿಮ್ಮಂತ ಗರ್ಜನ ಹುಲಿಗಳಿಗೆ ಬಲಿಯನ್ನು ಹಾಕಿ ನೆಲ ಇಲ್ಲದಂತೆ ಮಾಡುವರು ಈ ಹುಲಿಗಳು. ಇಲ್ಲಿಯಂತೆ ಹೊಲ ಒದ್ದಾಡುವಾಗೆ ಮಾಡದಿದ್ದರೆ ನಾವು ಜೋಡಿಗಿರೋ ಗುಂಡಿಗೆ ಅನ್ನ ತಮ್ಮಂದಿರೇ ಅಲ್ಲ. ಅಣ್ಣ, ಇವನನ್ನು ಇವನ ತಮ್ಮನಾಗೆ ಕಟ್ಟಿ ಬಿಡಲು ಅಥವಾ ಸುಟ್ಟಿ ಬಿಡಲು. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಶರತ್ ರಾಜ್ ಎರಿನಳದಲ್ಲಿ ಹುಟ್ಟಿ ಭೂಮಿ ತಾಯಿಗೆ ನಮಸ್ಕರಿಸಿ ಕೂರಿಗೆ ಮೇಲೆ ಕೈಯಿಟ್ಟು ನಾಡಿಗೆಲ್ಲ ಅನ್ನ ಹಾಕುವ ರೈತನ ಮಗ ಅದೀನಿ. ನನಗೆ ಬಿಸಿಲಿನ ಬೆಲೆನೂ ಗೊತ್ತು, ಗಾಳಿಯ ಬೆಲೆನೂ ಗೊತ್ತು. ಅಂದಾಗ ನಿಮ್ಮಂತ ದುಷ್ಟನ ಗುಣ ನನಗೆ ಗೊತ್ತಿಲ್ಲವೇ? ನನ್ನ ಒಂದೇ ಒಂದು ಹೊಡೆದಕ್ಕೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ದೇಹದಲ್ಲಿರುವ ನಾಡಿಗಳೆಲ್ಲ ನಶಿಸಿ ಮುದ್ದೆಯಾಗಿ ಬೀಳುವೆ. ಈ ಮಣ್ಣಿನ ಮಗನ ಪಾದದಡಿಯಲ್ಲಿ ಮಗ ಲೇ ಕಾಳಿಂಗ, ಮಣ್ಣಿನ ಮಗ ಒಕ್ಕಲಿಗ ರೈತನ ಮಗ ಅಂತ ಮಾತುಗೊಮ್ಮೆ ಕಿಸಿತಿದ್ಯಲ್ಲ. ಈ ಮಣ್ಣಿನಿಂದ ಏನು ಕಿತ್ತೆ ಗುಡ್ಡೆ ಹಾಕಿದ್ಯಾ? ನಾ ಗಳಿಸಿದ ಹಣದಿಂದ ಸಾವಿರಾರು ಎಕರೆ ಆಸ್ತಿ ಹಿಡಿಯಬಹುದು. ಹೌದಾ? ಎಷ್ಟು ಗಳಿಸಿದ್ಯಾ ಹಣವನ್ನ? ಆ ನಿನ್ನ 25 ಎಕರೆ ಆಸ್ತಿಗೆ ಎಷ್ಟು ಕೋಟಿ ಹಣ ಬೇಕಿದ್ದಳು? ಶರತ್, ಕಣ್ಣು ಬೀಸಾತು ಇವನ ಮುಖದ ಮೇಲೆ ಹಣದ ರಾಶಿಯನ್ನು. ಆಯ್ತಣ್ಣ, ತೆಗೆದುಕೋ ಈ ಹಣವನ್ನು. ಇದರಲ್ಲಿ 20 ಕೋಟಿ ಇದೆ. ಹಣವನ್ನು ತೆಗೆದುಕೊಂಡು ನಿನ್ನ ಸರ್ವ ಆಸ್ತಿಯನ್ನು ನಮಗೆ ಬರೆದು ಕೊಡು. ಬರೆದು ಕೊಡು
ಇಡೀ ಮಣ್ಣು ಇದು ಈ ಕೋಟಿ ಒಡೆಯನಿಗೆ ಸವಾಲ್. ಹೋಗಿ ತೆಗೆದುಕೊಂಡು ಬಾ ನಿನ್ನ ಹಿಡಿದವನನ್ನು. ಕೊಟ್ಟ ಮಾತನ್ನ ತಪ್ಪಿ ನಡೆದರೆ ತಪ್ಪಿ ನಡೆಯುವುದು ಈ ಪ್ರತಾಪ್ ಸೇನ ಸಾಧನೆ ಹಿಸ್ಟ್ರಿಯಲ್ಲೇ ಬಂದಿಲ್ಲ. ಹಾಗಾದರೆ ನಿಂತುಕೊಳ್ಳಿ. ಯಾಕೆ ಏನಿದು? ಇದು ಮಣ್ಣು, ನಾಡು ನಾಡಲ್ಲಿ ತುಳಿಯುವ ಮಣ್ಣು. ಕಾಲಲ್ಲಿ ತುಳಿಯುವ ಮಣ್ಣಲ್ಲ ಶರತ್ರಾಜ್, ಈ ಭೂಮಿ ತಾಯಿ. ಈ ತಾಯಿಯನ್ನು ನಾನು ನಿನ್ನ ಮನೆಯಲ್ಲಿ ಒಂದು ಗುಪ್ಪಿ ಹಾಕುತ್ತೇನೆ. ಆ ನಿನ್ನ ಕೋಟಿ ಹಣವನ್ನು ಅದರ ಪಕ್ಕದಲ್ಲಿ ಇಡು. ಅದರಲ್ಲಿ ಯಾವುದು ಸ್ಥಿರವಾಗಿರುವುದು ಎಂದು ಗೊತ್ತಾಗುತ್ತದೆ. ಹಾಕು ನಿನ್ನ ಹಣವನ್ನ. ಅಲ್ಲಿ ನೋಡಲೇ ಕಾಳಿಂಗನ ಮಗಳೇ, ನನ್ನ ಹಣನ ಮುಂದೆ ನಿನ್ನ ಮಣ್ಣು ಮುಚ್ಚಿ ಹೋಯಿತು. ಸ್ವಲ್ಪ ತಾಳು ಶರತ್ರಾಜ್. ತೆಗೆದುಕೋ ಇದನ್ನ. ನಿನ್ನ ಕೈಯಲ್ಲಿ ಒಂದು ಬೆಂಕಿ ಪಟ್ಟಣವಿದೆ, ನನ್ನ ಕೈಯಲ್ಲಿ ಒಂದು ಬೆಂಕಿ ಪಟ್ಟಣವಿದೆ. ನೀನು ಹಣದ ಒಡೆಯ, ನಾನು ಮಣ್ಣಿನ ಒಡೆಯ. ನೀನು ನನ್ನ ಮಣ್ಣಿಗೆ ಬೆಂಕಿ ಇಡು, ನಾನು ನಿನ್ನ ಹಣಕ್ಕೆ ಬೆಂಕಿ ಇಡುತ್ತೇನೆ. ಅದು ಹೇಗೆ ಸಾಧ್ಯ? ಮಣ್ಣಿಗೆ ಎಂದಾದರೂ ಬೆಂಕಿ ಹತ್ತಲು ಸಾಧ್ಯವೇ? ಮಾತು ಕೊಟ್ಟಿದೆಯಾ ಪ್ರತಾಪ್ ಗೌಡ? ಮಾತು ಕೊಟ್ಟಿದೆಯಾ ಪ್ರತಾಪ್ ಗೌಡ? ಹಚ್ಚಿ ನೋಡಿ ಭೂಮಿ ತಾಯಿಗೆ ಬೆಂಕಿಯನ್ನ. ನಿಮ್ಮಿಂದಾಗದಂದರೆ ನಾನು ಹಚ್ಚುವೆ ನಿಮ್ಮ ಹಣಕ್ಕೆ ಬೆಂಕಿಯನ್ನ. ಬೇಡ ಕಾಳಿಂಗ ಬೇಡ, ನಮ್ಮ ಹಣಕ್ಕೆ ಬೆಂಕಿ ಮಾತ್ರ ಹತ್ತಬೇಡ. ಅಚ್ಚ ಬೇಡ ಎಂದರೂ ಬಿಡುವನಲ್ಲ ಈ ಕೆಂಗೆಟ್ಟ ಕಾಳಿಂಗ. ನನ್ನ 25 ಎಕರೆ ಆಸ್ತಿಗೆ ಸಾಟಿಯಾದ ಈ ನಿನ್ನ ಹಣ ಸುಟ್ಟು ಬೂದಿಯಾಗಿ ಬೀಳಬೇಕು ಈ ಭೂಮಿ ತಾಯಿಯಲ್ಲಿ. ನೋಡಲೇ ಹೇಗೆ ಸುಡುತ್ತಿದೆ ಆ ನಿನ್ನ ಕಂತೆ ಹಣ. ಕಾಳಿಂಗ, ನನ್ನ ದುಡ್ಡನ್ನು ಸುಟ್ಟು ಹಾಕಿದೀಯಾ ಬಡ ಭಿಕಾರಿ? ನನ್ನ ಹಣವನ್ನು ಸುಟ್ಟ ನೀನು ನಿನ್ನನ್ನು ಜೀವಂತ ಬಿಡಲಾರೆ. ನನ್ನ ಧನಲಕ್ಷ್ಮಿಗೆ ನೀನು ಸುಟ್ಟು ಬೂದಿಯಾಗಬೇಕು. ಕಾಳಿಂಗ, ನನ್ನ ಜನ ಕಾಳಿಂಗನ ಮೇಲೆ ನಿನ್ನದೊಂದು ಗುಂಡು ಬಿದ್ದರೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಪ್ರಾಣವನ್ನೇ ಹರಿವರು ಈ ವಿರಾಟ್. ಲೇ ವಿರಾಟ, ನಮ್ಮ ಮನೆಗೆ ಹೊಕ್ಕು ನಮಗೆ ದಾದಾಗಿರಿ ಮಾಡ್ತಾ ಇದ್ರ ಮಕ್ಕಳು. ಸುಮ್ಮನೆ ಹೊರಟು ಹೋಗು. ಇಲ್ಲದಿದ್ದರೆ ಈ ಕಾಳಿಂಗನೊಡನೆ ನಿನ್ನನ್ನು ಜೀವಂತ ಸಮಾಧಿ ಮಾಡಬೇಕಾಗುತ್ತದೆ. ಜೀವಂತ ಸಮಾಧಿ? ಜೀವಂತ ಸಮಾಧಿ ಆಗಲು ನಿಮಗೆ ಸ್ಟ್ಯಾಂಡರ್ಡ್ ಅಲ್ಲ.
ಫ್ರೀಯಾಗಿ ರೇಷನ್ ಕೊಟ್ಟು ಬೆಳೆಯುವ PM ಕಿಸಾನ್ ಯೋಜನೆ ಫಸಲ್ ಬಿಮಾ ಯೋಜನೆ ಅಂತ ಸಾಕಷ್ಟು ರೈತರಿಗೆ ಭಾಗ್ಯಗಳನ್ನು ಕೊಟ್ಟಿದೆ ನಮ್ಮ ಸರ್ಕಾರ. ಅಂದಾಗ ಈ ರೈತರು ಹೇಳಿದರು ನಮ್ಮ ಸರ್ಕಾರಕ್ಕೆ ಸಲಹೆ ಮಾಡಿದ್ರು ನಮ್ಮ ಕುಲವರ ಹೇಳಬೇಕು. ಮುಚ್ಚುಬಾಯಿ ಪ್ರತಾಪ್ ಗೌಡ, ರೈತ ಯಾರ ಗುಲಾಮನವಲ್ಲ. ಈ ರೈತನ ಗೆದ್ದು ನಿನ್ನ ಸರ್ಕಾರಕ್ಕೆ ನುಗ್ಗು. ಸರ್ಕಾರದಿಂದ ರೈತರಿಗೆ ಬರುವ ಎಲ್ಲ ಸೌಲಭ್ಯಗಳನ್ನು ನಿಲ್ಲಿಸು. ರೈತರಿಂದ ಸರ್ಕಾರಕ್ಕೆ ಹೋಗುವ ಎಲ್ಲ ಸೌಲಭ್ಯಗಳನ್ನು ನಾವು ನಿಲ್ಲಿಸುತ್ತೇವೆ. ಈ ರೈತರಿಂದ ಗೆದ್ದು ನಿನ್ನ ಸರ್ಕಾರಕ್ಕೂ ಗೊತ್ತಾಗುತ್ತದೆ. ಸರ್ಕಾರಕ್ಕೆ ಸವಾಲು ಹಾಕಬೇಡ ಮಗನೇ. ಸರ್ಕಾರ ಮನಸ್ಸು ಮಾಡಿದರೆ ಇವತ್ತಿನಂತೆ ಕರೆಂಟ್ ಕಟ್ ಮಾಡಿಸಿ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿ ಹಾನಿ ನೀರಿಗೂ ಗತಿ ಇಲ್ಲದಂತೆ ಮಾಡಿ ನಮ್ಮ ಸರ್ಕಾರದವರು ನಿಮ್ಮ ರೈತ ಕುಲವನ್ನು ಕೈ ಕಟ್ಟಿ ನಿಲ್ಲುವಂತೆ ಮಾಡಬೇಕಾಗುತ್ತದೆ. ಎಚ್ಚರ. ಅದು ನಮ್ಮ ಮಾಡಿದರೆ ಸಾಧ್ಯವಿಲ್ಲ. ವೇತ್ರದಪ್ಪಳು ಸಾವು ಬಂದರು ಅಂದಿನ ಸರ್ಕಾರದ ಮೇಲೆ ಕೈಗೊಂಡಿದ್ದೀನವರ ನಾಡಿನ ರೈತ. ನೀನು ಬಸ್ ಸಂಚಾರ ಬಂದ್ ಮಾಡಿದರೆ ನಾವು ಎತ್ತಿನ ಬಂಡೆಯನ್ನು ಹುಡುತ್ತೇವೆ. ನೀನು ಕರೆಂಟ್ ಬಂದ್ ಮಾಡಿದರೆ ದೀಪವನ್ನು ಹಚ್ಚುತ್ತೇವೆ. ನೀನು ನೀರು ಬಂದ್ ಮಾಡಿದರೆ ನಮ್ಮ ಹೊಲದಲ್ಲಿ ಬಾವಿಯನ್ನು ತೋಡಿಸುತ್ತೇವೆ. ಆದರೆ ರೈತ ಉತ್ತಿ ಬಿತ್ತಿ ಬೆಳೆದ ಬೆಳೆಯನ್ನು ನಿಮಗೆ ಒಂದು ಕಾಳು ಕೊಡದಿದ್ದರೆ ನಿಮ್ಮ ಸರ್ಕಾರ ದಿವಾಳಿ ಹೇಳುತ್ತದೆ. ಅಮಾಯಕರ ಪ್ರಾಣ ಪಕ್ಷಿ ಹಾರುತ್ತದೆ. ಅದು ನಿನಗೆ ಎತ್ತರವಿರಲಿ ಬಟ್ಟಿ ಮಗಳೇ. ಪ್ರತಾಪ್ ಗೌಡ, ನಾವೆಲ್ಲ ತಿಳಿದು ಹೋಗಲಿ ಮಗನೇ. ರೈತನಿಂದ ಸರ್ಕಾರವು, ಸರ್ಕಾರದಿಂದ ರೈತರು ಎಂದು. ಬಾ ಕಳಿಂಗ, ಹೋಗೋಣ. ವಿರಾಟ್, ಈ ನನ್ನ ಸಾಹುಕಾರನ ನಮ್ಮ ಮಕ್ಕಳಿಗೆ ಏನು ಗೊತ್ತು? ಅನ್ನದ ಕಿಮ್ಮತ್ತು ಇವರಿಗೆ ಗೊತ್ತಾಗುವುದಿಲ್ಲ. ಇವರ ಹತ್ತಿರ ಇರುವುದು ಕೋಟಿ ಕೋಟಿ ಹಣ. ಹೊಟ್ಟೆ ಹಸಿವಾದಾಗ ತಿನ್ನುವುದು ಅನ್ನವೇ ವಿನಃ ನಿನ್ನ ಹತ್ತಿರ ಇರುವ ಕೋಟಿ ಹಣವನ್ನಲ್ಲ ಪ್ರತಾಪ್ ಗೌಡ. ಬಾರುತ್ತೇವೆ. ಗುಡ್ ಬಾಯ್. ರೈತರಿಂದ ಸರ್ಕಾರ. ನನ್ನ ಸರ್ಕಾರದ ಮುಂದೆ ರೈತ ಯಾವ ಲೆಕ್ಕ? ಇವತ್ತಿನಿಂದಲೇ ಸರ್ಕಾರದ ಸೌಲಭ್ಯಗಳನ್ನು ಬಂದ್ ಮಾಡಿಸಿ ಕತ್ತಲಲ್ಲಿ ಕಾಲ ಕಳೆಯುವಂತೆ ಮಾಡಲಿಲ್ಲ. ನಾನೇಕೆ ಇರಬೇಕು ಈ ಸರ್ಕಾರದಲ್ಲಿ? ಸರ, ಈ ಜಿಲ್ಲೆಗೆ ಬರುವ ಎಲ್ಲ ಸೌಲಭ್ಯಗಳು ಬಂದಾಗಬೇಕು. ಈ ರೈತರ ಬಂದು ನನ್ನ ಕಾಲಿಡಿದು ಬೇಡಿಕೊಳ್ಳಬೇಕು. ಅಂದಾಗ ನನ್ನ ಮನಸ್ಸಿಗೆ ನೆಮ್ಮದಿ. ಅಣ್ಣ, ನಮ್ಮ ಎದುರಿಗೆ ಆ ರೈತನನ್ನು